ಅನ್ನೋಂಥ ಮಾತುಗಳು ಬಂದ ಕಾರಣಕ್ಕಾಗಿ ಇನ್ನು ನೇರಾನೇರವಾಗಿ ಏನೋ ವಕೀಲರ ಜೊತೆ ಭೇಟಿಯಾಗಿದ್ದಾರೆ. ಬೆಂಗಳೂರಲ್ಲಿ ದೊಡ್ಡ ವಕೀಲರು, ಹಿರಿಯ ವಕೀಲರ ಜೊತೆಗೆ ಅವ್ರ ಜೊತೆ ಮಾತಾಡಿದ್ದಾರೆ. ಈ ದೂರುದಾರರು, ಸಾಕ್ಷಿದಾರರು ಮಾತಾಡಿ ಇದನ್ನ ಯಾಕೆ ಕೋರ್ಟ್ ಮ್ಯಾಟ್ರ್ ಮಾಡಬೇಕು, ಹೆಂಗೆ ಹೋಗ್ಬೇಕು, ಇದನ್ನು ಎನ್ಕ್ವೈರಿ ಏನು ಮಾಡಬೇಕು ಅನ್ನುವಂಥ. ಅದರಾಗ 3 ಜನ ಅಧಿಕಾರಿಗಳ ಮೇಲೆ ಈ ಕೇಸ್ ಹಾಕುವಂಥ ಪ್ರಯತ್ನವೂ ನಡೆಸಿದಾರೆ. ಸುದ್ದಿಗಳು ಬರ್ತಾ ಇದ್ದಾವೆ ಯಾವ ರೀತಿ ಅವ್ರು ಹಿಡಿಬೇಕು ಅಂತ. ಯಾಕಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಯ್ತಂದ್ರೆ, ತನಿಖೆಗೆ ಒಪ್ಪಿಸ್ಬೇಕಾಯ್ತಪ್ಪ ಅಂತಂದ್ರೆ ಸರ್ಕಾರದ ಒಪ್ಪಿಗೆ ಅಥವಾ ರಾಜ್ಯಪಾಲರ ಒಪ್ಪಿಗೆ ಪಡ್ಕೋಬೇಕಾಗ್ತದೆ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಎರಡೂ ಕಡೆ ಈಗಾಗಲೇ ಗೊತ್ತನ್ನು ನೋಡ್ತಾ ಬಂದಿದ್ವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ದೊಡ್ಡವರ ವಿರೋಧವಾಗಿ ಅಥವಾ ಯಜಮಾನರ ವಿರೋಧವಾಗಿ ಅಥವಾ ಹೆಗ್ಗಡವರ ವಿರೋಧವಾಗಿ ಒಂದು ಡಿಸಿಷನ್ ತೋಳಿಕ್ಕಿಲ್ಲ ಅನ್ನುವಂಥ ಮಾತದ. ಅದಕ್ಕಾಗಿ ಈಗಾಗಲೇ ಈಗ ಎನ್ಕ್ವೈರಿ ಸ್ಟಾರ್ಟ್ ಆಗಿದ್ದು, SIT ಸ್ಟಾರ್ಟ್ ಆಗಿದ್ದು ಕೋರ್ಟ್ ಮೂಲಕನ. ಆ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯನವರು ಒಪ್ಪಿಕೊಂಡಿರಲಿಲ್ಲ, ಸ್ಟಾರ್ಟ್ ಮಾಡಲಿಲ್ಲ, ಏನು ಕೇಳಿದರು. ಯಾಕಂದ್ರೆ ಎಲ್ಲರ ತಲೆಯಲ್ಲೂ ಷಡ್ಯಂತ್ರ ಅಂತೇಳಿ ಅದನ್ನೇನೋ ಒಟ್ಟಿನಲ್ಲೇ ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದ್ವು ಅನ್ನೋದು ಎಲ್ಲ ಈ ಒಂದು ದೂರುದಾರರ ಆರೋಪ ಆಗಿತ್ತು. ಅದು ಈಗ ಮತ್ತೆ SITನೂ ಸಹಿತ ತನ್ನ ಕಬ್ಜೆಗೆ, ತನ್ನ ಕಬಂಧ ಬಾವಿಗೆ ಈ ವ್ಯವಸ್ಥೆ ತೆಗೆದುಕೊಳ್ಳಿಕ್ಕೆ ಅನ್ನೋದು ಮತ್ತೆ ಸ್ಪಷ್ಟ ಆಗ್ತಾ ಮತ್ತೊಮ್ಮೆ ಕೋರ್ಟ್ ಮ್ಯಾಟ್ರನ್ನ ಇದನ್ನು ಮಾಡಬೇಕು, ಕೋರ್ಟ್ ನ್ಯಾಯಗಳೇ ಕೊಡಬಹುದು ಉತ್ತರ ಅಥವಾ ಹುಡುಕ್ಬೋದು ಅಂತ ಅವ್ರ ತಲೆಯಲ್ಲಿ ಬಂದದು. ಅದರ ನ್ಯಾಯಾಲಯದಲ್ಲಿ ಎಷ್ಟು ಮಟ್ಟಿಗೆ ಆಗ್ತದೆ. ಈಗಾಗಲೇ ಎನ್ಕ್ವೈರಿ ಸ್ಟಾರ್ಟ್ ಆಗಿದ್ದು ಮುಸುಕುದಾರಿದು ನ್ಯಾಯಾಲಯದ ಮೂಲಕ ಅನ್ನೋದು ಗೊತ್ತದ. ಅದನ್ನು ಯಾವ ರೀತಿ ಪಡ್ಕೋಬೋದು. ಒಟ್ಟಾರೆಯಾಗಿ ಈ ಕೇಸನ್ನು ಸಾಧ್ಯಷ್ಟು ಮಟ್ಟಿಗೆ ಮುಚ್ಚಿ ಹಾಕಬೇಕು ಅನ್ನುವಂಥ ಪ್ರಯತ್ನವನ್ನು ಈ ಗೋಧಿ ಮೀಡಿಯಾ ಅಂದರೆ ಅಥವಾ ಲಂಚೋ ಅಥವಾ ಏನಪ್ಪ ಎಂಜಲ್ ಮೀಡಿಯಾನೋ ಮಾಡ್ತಾಯಿದೆ ಅನ್ನೋದು ಸಂದರ್ಭದಲ್ಲೇ ಒಂದಿಷ್ಟು ಕೆಲವು